ಅಮ್ಮ ಆಶೀರ್ವಾದ ಅಮ್ಮ ಭಯ ಗಾಯ್ಸ್ ಎಲ್ಲಿ ಲಾಸ್ಟ್ ಮೂಮೆಂಟ್ ಉಲ್ಟಾ ಹೊಡೆದ್ಬಿಟ್ಟು ಟಿಫನ್ ಎಲ್ಲ ಮಾಡ್ಬಿಟ್ಟಿದ್ದೀನಿ ಎಲ್ಲಿ ಹೂವನ್ ಮಾಮ ಇವತ್ತು ಇಲ್ಲೇ ಇದ್ದ ಹೋಗ್ತೀನಿ ಬೇಡ ಅಂತ ಗೈಸ್. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿನಾಚ್ ವ್ಲಾಗ್ಸ್. ಗೈಸ್ ಆ್ಯಕ್ಚುಲಿ ನೋಡಿರಿ, ನಾನು ವ್ಲಾಗ್ ಶುರು ಮಾಡಿದ ತಕ್ಷಣ ನಮ್ಮ ಅಮ್ಮ ಪಾಪ ಲೈಟಲ್ಲಿ ಆಗ್ತಾವ್ರೆ. ಸಪೋರ್ಟಿವ್ ಪೇರೆಂಟ್ಸ್ ಗೈಸ್. ಸಿಕ್ಕಾವಡೆ ಹುಷಾರಿಲ್ಲ ಗೈಸ್, ಈಗ ಹುಷಾರಿಲ್ಲ, ಫುಲ್ಲು ಶೀತ. ಸ್ಟಿಲ್ ಈ ನೋಟಿಸ್ ಪೀರಿಯಡ್ ಸ್ಟಾರ್ಟ್ ಆದಾಗಿಂದ ಕೆಲಸಕ್ಕೆ ಹೋಗಿಲ್ಲ. ಅದಕ್ಕೆ ಅವತ್ತು ಹೋಗಲೇಬೇಕು, ಇಲ್ಲ ಅಂದರೆ ಸುಮ್ಮನೆ ಇಲ್ಲದೆ ಇರೋ ಪ್ರಾಬ್ಲಮ್ಸ್ ಆಗುತ್ತೆ, ಇಶ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಹೋಗಿ ಡಿಸೈಡ್ ಮಾಡಿದ್ದೀನಿ ಗೈಸ್. ಇವಾಗ ನಮ್ಮಮ್ಮ ಮಾರ್ನಿಂಗ್ ಒಳ್ಳೆ ಮಸ್ತಾಗಿರೋ ವಾಂಗಿಬಾತ್ ಮಾಡಿದರು, ತಿಂದೆ. ಅಮ್ಮ ವಾಂಗಿಬಾತ್ ಚೆನ್ನಾಗಿತ್ತು. ಬಾಕ್ಸ್ ಕೂಡ ಹಾಕ್ಬಿಟ್ಟವ್ರೆ ನಮ್ಮಮ್ಮ. ಬಾಕ್ಸ್ಗೆ ಹಾಕಿ ಆಲ್ರೆಡಿ ರೆಡಿ ಮಾಡಿಬಿಟ್ಟವ್ರೆ. ಬಾಟ್ಲಲ್ಲಿ ವಾಟ್ರು ಏನೇನಿದೆ, ಬಾಕ್ಸ್ ಫಸ್ಟ್ ಟಿಪ್ಪಲ್ಲಿ ಇಟ್ಬಿಟ್ಟವ್ರೆ. ಸಮ್ಟೈಮ್ಸ್ ಬರ್ಕೊಳೋದು ಇರುತ್ತೆ, ಅದು ಇದು ಎಲ್ಲ ಇರುತ್ತೆ. ಸೊ ಪೆನ್ ತುಂಬ ಇಂಪಾರ್ಟೆಂಟ್. ಪೆನ್ ಹತ್ರ ಇರ್ತೀನಿ. ಏನು ಪೆನ್ನಾ? ಆ ಪೆನ್ನ ಬೇಡ ಬಿಡಿ, ನನಗೆ ಅದು ಇಟ್ಕೊಂಬರೆಯೋಕ್ಕಲ್ಲ ಗೈಸ್, ಸರಿಯಾಗಿ ಗ್ರಿಪ್ಪರ್ ಇಲ್ಲ. ಇಲ್ಲ ಇದೆ, ಅದೇ ಸ್ಟಾರ್ಟಲ್ಲಿ ಸಿಕ್ಕಾವಡೆ ಶೀತ ಹೊಡೆದು ಗೈಸ್. ರಜಾ ಹಾಕೋಣ ಅಂದ್ಕೊಂಡೆ, ಇಷ್ಟು ದಿವಸ ರಜದಲ್ಲೇ ಬಂದ್ಬಿಟ್ಟಿದ್ದೀನಿ, ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಅಮ್ಮ ಆಶೀರ್ವಾದ ಛೇ, ಪಕ್ಕ ಲೇಟ್ ಆಗ್ಬಿಡುತ್ತಮ್ಮ, ಲೇಟ್ ಆಗುತ್ತೆ ನೋಡಿರಿ. ಟೈಮ್ ಆಲ್ರೆಡಿ ಎಷ್ಟಾಗುತ್ತೆ, ಟೈಮು ಲೇಟ್ ಆಗ್ಬಿಡುತ್ತೆ. ನಮ್ಮಮ್ಮ ಭಯ ಗಾಯ್ಸ್, ಎಲ್ಲಿ ಲಾಸ್ಟ್ ಮೂಮೆಂಟ್ ಉಲ್ಟಾ ಹೊಡೆದ್ಬಿಟ್ಟು ಟಿಫನ್ ಎಲ್ಲ ಮಾಡ್ಬಿಟ್ಟಿದ್ದೀನಿ, ಎಲ್ಲಿ ಲಾಸ್ಟ್ ಮೂಮೆಂಟ್ ಉಲ್ಟಾ ಹೊಡೆದ್ಬಿಡ್ತಾನೆ ಅಮ್ಮ, ಹೋಗಲ್ಲ ಅಂದ್ಬಿಟ್ಟು ಭಯ ನಮಗೆ ಗಾಯ್ಸ್. ಇದು ಲೇಟ್ ಆಗೋದಕ್ಕೆ ಎಲ್ಲ ಎದ್ರುಕೊಳ್ಳೋದೇ ಇಲ್ಲ ಗೈಸ್. ಸ್ಕೂಲಲ್ಲಿ ಲೇಟಾಗಿ ಹೋದೆ, ಹೆಡ್ ಮಾಸ್ಟ್ರು ಹೊಡಿತಾರೆ ಅಂತ ಗೊತ್ತಿರೋ ಲೇಟಾಗಿ ಹೋಗ್ತಿದ್ದೆ. ಹೆಡ್ ಮಾಸ್ಟ್ರಿಗೆ ತಲೆ ಕೆಡ್ಸ್ಕೊತಾ ಇಲ್ಲ, ಇನ್ನು ಇವ್ರಿಗೆಲ್ಲ ತಲೆ ಕೆಡ್ಸ್ಕೊಳಲ್ಲ ಗೈಸ್. ಯಾರು ನಮ್ಮ ಕಂಪ್ನಿ ಇರೋರು ಯಾರು ಫಾಲೋ ಮಾಡ್ತೀರಾ ಗೈಸ್, ಅಷ್ಟು ಫೇಮಸ್ ಇಲ್ಲ ಕಂಪ್ನಿಲಿ. ಸಿಟ್ರಿಸನ್ನಾ ಪಕ್ಕ? ಅಮ್ಮ ನಾನಿದು ಅಲರ್ಜಿ ಟ್ಯಾಬ್ಲೆಟ್ಸ್ ಅನ್ಸುತ್ತೆ ಅಂದಿಕ್ಕಿದ್ದು. ಇದು ಸಿಟ್ರಿಸನ್ ಇದು ಮೂವ್. ಅಲರ್ಜಿಗೆ ಸಿಟ್ರಿಸನ್ ಎರಡಕ್ಕೂ ಒಂದೇ ಕೊಡಲ್ಲ. ಯಾರು ಹೇಳಿದ್ದು ನಿಮಗೆ? ಅದು ಬೇರೆ ಇದು ಬೇರೆ ಮೂವ್. ಅಟ್ಟರಕ್ ಅಂತೇನೋ ಇದು, ಅಟ್ಟರಕ್ 25. ಇದನ್ನು ಸೋನು ಕೊಟ್ಟ ಇದು? ಕಟ್ ಮಾಡಿದ್ಯಾರು ಇದನ್ನ? ನೀವೇ ಕಟ್ ಮಾಡಿದ್ರಾ? ಹಂಗೆ ಇತ್ತಾ? ಇರ್ಲಿಲ್ವೇ? ಹೋಯ್ ಏನು ಆಶೀರ್ವಾದ ತಂದು ಬರುತ್ತೆ. ಆಯ್ತಿರಮ್ಮ, ಬಂದೆ. ಹೇಳೋದು ಮುಖ್ಯ. ಆಶೀರ್ವಾದ ಮಾಡಿ. ಓಕೆ ಅಮ್ಮ, ಬರಲಾ? ಓಕೆ ಮನ್ಸಿನಮ್ಮ, ಹಂಗನ್ಬಾರ್ದಪ್ಪ. ಯಾಕಮ್ಮ? ಆಯ್ತು, ಒಂದ್ಸರಿ ಡಿಸೈನ್ ಕೊಟ್ಟಿದ್ದೀನಿ ಅಂತ ಆದಮೇಲೆ ಹೋಗಿ ಮನ್ಸಿಲ್ಲ ಗೈಸ್. ಏನಮ್ಮ ನಾನು ಹಂಗೆ ಮಾಡಲಿಲ್ಲ, ರಿಸೈನ್ ಕೊಟ್ಮೇಲೆ ಅವತ್ತೈದು ದಿನ ನಾನು ಕರೆಕ್ಟಾಗಿ ಮಾಡಿದೆ ನೋಟಿಸ್ ಪೀರಿಯಡ್. ಸರಿ ಹೋಗಪ್ಪ, ಒಂಥರ ಬೇಜಾರಾಗುತ್ತೆ ನೀವು ಈ ಥರ ಹೇಳಿದಾಗ. ವಾಟ್ ಆಯ್ಸ್, ಇದು ನನ್ನ ಬೀರು ಸಕ್ಕತ್ತಾಗಿ ಅದ್ಭುತವಾಗಿದೆ. ತೋರಿಸಿದ್ರೆ ಮೈಂಡ್ ಬ್ಲೋಯಿಂಗ್ ಅಂತೀರ ಗೈಸ್. ಆಚೆ ವೆದರ್ ಸಖತ್ತಾಗಿದೆ, ಕೋಲ್ಡು ಅಂದ್ಬಿಟ್ಟು ಸ್ವೆಟ್ ಹಾಕ್ಬಿಟ್ಟೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಆಚೆ, ಯಾವ ಥರ ಇದೆ ಅಂದ್ಬಿಟ್ಟು. ಸಿ ಗೈಸ್, ಫುಲ್ಲು ಆ ಥರ ಇದೆ. ಅಲ್ಲ ಗೈಸ್, ನಾನು ನಾನು ಕೆಲ್ಸಕ್ಕೆ ಹೋಗಿರೋದು ಕರೆಕ್ಟಾಗಿ ಒಂದು 7 ದಿವಸ ಹೋಗಿದ್ದೀನಿ. ಆ 7 ದಿವಸಕ್ಕೆ 45 ದಿವಸ ನೋಟಿಸ್ ಪೀರಿಯಡ್ ಕೊಟ್ಬಿಟ್ಟವ್ರು ಗೈಸ್. ಈಸ್ ಇಟ್ ಫೇರ್ ಆ್ಯಕ್ಚುಲಿ?
ಅಲ್ಲ ಗೈಸ್ ನಂಗೆ ಒಂದು ಗೊತ್ತಿಲ್ಲ, ನಾನು ಏನು ಕಲ್ತಿದ್ದೀನಿ ಅಂದ್ಬಿಟ್ಟು ನಾನು ಕರೆದ್ಬಿಟ್ಟು ಅದು ಕೆಲಸ ಮಾಡಿಸ್ಕೋಬೇಕು ಅಂತವ್ರು ನನಗಂತೂ ಗೊತ್ತಿಲ್ಲ. ಹೋಗಿರೋದು 7 ದಿವಸ ಗೈಸ್. 7 ದಿವಸಕ್ಕೆ ರಿಸೈನ್ ಕೊಟ್ಬಿಟ್ಟೆ ನಾನು, ಆಗಲ್ಲ ಅಂದ್ಬಿಟ್ಟು ಟ್ರಾವೆಲಿಂಗು ಅಂತ. ಅವರು ಇನ್ನೂ ಪ್ರಾಣ ತಿಂತಾರೆ ಗೈಸ್. ಓಕೆ ಮಮ್ಮ ಬರಲ್ಲ. ನಮ್ಮ ಅಮ್ಮಗಂತೂ ನಾನು ಕಳ್ಸೋಕ್ಕೆ ಇಷ್ಟ ಆಯ್ತಿಲ್ಲ ಪಾಪ. ಅಲ್ಲ ಮಮ್ಮ? ಹ್ಞೂ ಮಮ್ಮ, ಇವತ್ತು ಇಲ್ಲೇ ಇದ್ದೋಗ್ಬಿಡ್ತೀನಿ. ಬೇಡ ಅಂತ ಗೈಸ್. ಶೂಸ್ ರೆಡಿ ಇದೆ, ಒರೆಸ್ಬಿಟ್ಟು ಹಾಕೋಣದೆ. ಓಕೆ ಗೈಸ್, ನೀವು ಭಯ ಹೇಳಲ್ಲ. ಇನ್ನು ಆಫೀಸಲ್ಲಿ ಏನೇನಾಯಿತು ಕತೆ ಕಾದಂಬರಿ ನಿಮಗೆಲ್ಲ ಹೇಳೋದು ಬರಲ್ಲ. ಕಳಿಸ್ತಾ ಇದ್ದೀನಾ? ಬಾಯ್, ಹುಷಾರು ಮಮ್ಮ. ಗೈಸ್ ಇವಾಗ ಹೋಗ್ತಾ ಇದ್ದೀನಿ ಆಫೀಸ್ ಕಡೆಗೆ. ಅಂದರೆ ಆಫೀಸ್ ಕಡೆಗೆ ಅಂದರೆ ದೇವನಹಳ್ಳಿ ಹೊಸ ಬಸ್ ಸ್ಟ್ಯಾಂಡ್ ಸೈಡು ಗೋಯಿಂಗ್ ಗೈಸ್. ತುಂಬ ದಿವಸ ಆದಮೇಲೆ ಹೋಗ್ತಾ ಇರೋದಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಹೋಗಲೇ ಬೇಕಾಗತ್ತ ಅನಿವಾರ್ಯ ಪರಿಸ್ಥಿತಿ. ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಟ್ಟಿದೆ. ಹೋಗೋಣ ಬಸ್ ಸ್ಟ್ಯಾಂಡ್ ಕಡೆ, ಬೇಗ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಹೋಗ್ಬಿಡೋದೆ ಪಕ್ಕ. ಇವಾಗ ಬಸ್ ಹತ್ತಿರ ಪಕ್ಕ ಇವಾಗ ಸ್ವಲ್ಪ ಟ್ರಾಫಿಕ್ ಆಲ್ರೆಡಿ ಶುರು ಆಗ್ಬಿಟ್ಟಿರುತ್ತೆ. ಸೊ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತಾರೆ ಗೈಸ್, ಲೇಟ್ ಆಗ್ಬಿಡ್ತಾರೆ. ಟ್ರಾಫಿಕ್ಕು ಮೆಜೆಸ್ಟಿಕ್ ಹೋಗೋಕ್ಕೇ ಹತ್ತತ್ರ ಇವಾಗ ನಿಯರ್ಲಿ 1.5 hour ಅಂತೂ ಹಾರ್ಡ್ಲಿ ಬೇಕೇ ಬೇಕು. ಓ ಜನ ಸಾಗರ ಗುರುವೆ. ಗೈಸ್ ಫೈನಲಿ ಬಂದಾಯಿತು ಟ್ರಿನಿಟಿ ಮೆಟ್ರೋ ಸ್ಟೇಷನ್ಗೆ. ಎಲ್ಲ ಟ್ರೈನ್ ಸಾರಿ ಮೆಟ್ರೋ ಇಳಿದ ತಕ್ಷಣ ಎಲ್ಲ ಓಡ್ತಾ ಇರ್ತಾರೆ, ಒಂದು ನಿಮಿಷ ಕೂಡ ನಿಂತ್ಕೊಳಲ್ಲ ಯಾರು. ಇವನ್ನೆಲ್ಲ ನೋಡ್ತಾ ಇದ್ರೆ ನಾವು ಒಂಥರ ನನ್ನ ಮೇಲೆ ನನಗೆ ಫೀಲ್ ಮಾಡುತ್ತೆ, ನಾನು ಲೇಜಿನ ಅಂತ. ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ ನೋಡಿ. ಇಷ್ಟು ಬೇಗ ಹೋದರೂ ಕೂಡ ಅಲ್ಲೋಗಿ ಲಾಸ್ಟಿಗೆ ನಿಂತ್ಕೋಬೇಕಾಗಿರೋ ಲೈನಲ್ಲೇ. ಎಷ್ಟು ಬೇಗ ಹೋದ್ರೂ ಅಲ್ಲೋಗಿ ನಿಂತ್ಕೋಬೇಕು ಲೈನಲ್ಲೇ. ಈ ಸಂಪತ್ತಿಗೆ ಏನಕ್ಕೆ ಅಷ್ಟು ಫಾಸ್ಟಾಗಿ ಹೋಗ್ಬೇಕು ಗಾಯ್ಸರು? ನೆಮ್ಮದಿ ಬೇಕು, ನೆಮ್ಮದಿಯಾಗಿರ್ಬೇಕು ಜೀವನದಲ್ಲಿ. ಎಲ್ಲ ಸೆಲೆಬ್ರೇಷನ್ಸ್ ಇವೆಲ್ಲ ಎಲ್ಲ ಸೆಲೆಬ್ರೇಷನ್ಸ್ ಇವಾಗಿಂದಾನೆ ಶುರು ಆಗ್ಬಿಟ್ಟಿದ್ದಾರೆ. ನಾಳೆ ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇ. ಫಸ್ಟ್ ಆ್ಯಕ್ಚುಲಿ ಈ ಥರ ಪಬ್ಲಿಕ್ಕಲ್ಲಿ ಕ್ಯಾಮ್ರಾ ಇಟ್ಕೊಂಬರೋಕ್ಕೂ ಎದುರ್ಕೊಳ್ತಾ ಇದೆ, ಅವ್ರು ಏನು ಅನ್ಕೊತಾರೆ ಇವ್ರು ಏನು ಅನ್ಕೊತಾರೆ ಅಂತ. ಬಟ್ ಕಂಪೇರ್ ಟು ಫಸ್ಟ್ ಇಟ್ಸ್ ಪರವಾಗಿಲ್ಲ. ಐ ಆಮ್ ಫೀಲಿಂಗ್ ಓಕೆ ಟು ಹೋಲ್ಡ್ ಕ್ಯಾಮ್ರಾ ಇನ್ ಪಬ್ಲಿಕ್ ಆ್ಯಕ್ಚುಲಿ. ನಮ್ಮದು ಕಂಪ್ನಿ ಬಂತು ಫಸ್ಟ್ ಬ್ಲಾಗಲ್ಲೇ ತೋರಿಸಿದೆ ನಿಮಗೆ. ಅವಾಗ ಹೋಗಿರೋ 7 daysಗೆ 45 days ನೋಟಿಸ್ ಪೀರಿಯಡ್ ಆಯ್ತು. ಇದೇ ಫೇರ್ ಅನಿಸ್ತಿಲ್ಲ ನನಗೆ. ಟ್ರೈನಿಂಗ್ ಪೀರಿಯಡೇ ಕ್ಲೀನಾಗಿ ಮುಗಿಸಿಲ್ಲ, ಬೇಗ 45 days ನೋಟಿಸ್ ಪೀರಿಯಡ್. 7 days ಬಂದಿದ್ದೀನಿ ಅಷ್ಟೇ. ಈ ಬೆಂಗಳೂರಲ್ಲಿ ಬದುಕೋದು ಕಷ್ಟನೇ, ಪ್ಲಸ್ ಟ್ರಾಫಿಕಲ್ಲಿ ಓಡಾಡೋದು ಕಷ್ಟನೇ. ಬೆಂಗಳೂರಲ್ಲಿ ಏನು ಮಾಡೋದಕ್ಕೂ ಎಲ್ಲದಕ್ಕೂ ಕಷ್ಟನೇ ಬೆಂಗಳೂರಿನಲ್ಲಿ. ಇದೆಲ್ಲ ನೋಡ್ಬಿಟ್ಟು ನಮ್ಮೂರೇ ಬೇಕಪ್ಪ, ನಮ್ಮೂರೇ ನಾವು ಮೇಲು, ದೇವ್ರಾಣೆ. MG ರೋಡು ಅಂತೀವಿ ಅಷ್ಟೇ, ನಮ್ಮ ಕಾರಣಿ ಮುಂದೆ MG ರೋಡ್ ಕೂಡ ನನ್ನ ಪ್ರಕಾರ ನನಗೇನು ಅಷ್ಟು ಇಷ್ಟ ಆಗಿಲ್ಲ. MG ರೋಡ್ ಅಂತಾರೆ, ನಾನು ನೋಡೋದು ಒಂದೇ ಸ್ಟ್ರೀಟು, ಸೊ ನನಗೆ ಪ್ರಾಪರಾಗಿ ಗೊತ್ತಿಲ್ಲ. ಹಾಂ ಸರ್, ರೈಟ್. ನಮ್ಮ ಟೀಮವರೆಲ್ಲ ಒಳಗಿದ್ದಾರೆ ಸರ್. ಆ್ಯಕ್ಚುಲಿ ಜೋರಾಗಿ ಮಾತಾಡೋಕ್ಕೆ ನನ್ನ ಪ್ರಕಾರ ಗೊತ್ತಿಲ್ಲ ವೆದರ್ ನಾಳೆ ಇದೆಯಾ ವರ್ಕ್ ಇಲ್ವಾ, ನೋ ಐಡಿಯಾ.
ಬರ್ಬೇಕಾದ್ರೆ ಫುಲ್ ಕೋಲ್ಡ್ ಇತ್ತು ವೆದರ್. ಬರೋಷ್ಟೊತ್ತಿಗೆ ಬೆಂಗಳೂರು ವೆದರ್ ಫುಲ್ ಹೀಟು ಹೆಚ್ಚಾಗಬೇಕು ಇಷ್ಟ. ಇವತ್ತು ಫ್ರೈಡೇ ಹೇಗೋ ಮುಗೀತು. ಆ್ಯಂಡ್ ನಂದು ನೋಟಿಸ್ ಪೀರಿಯಡಲ್ಲಿ ಇರೋದ್ರಿಂದ ಜಸ್ಟ್ 7 ಡೇಸ್ಗೆ 45 ಡೇಸ್ ನೋಟಿಸ್ ಪೀರಿಯಡ್ ಕೊಟ್ಟಿದ್ದಾರಲ್ವಾ. ಸೊ ನನಗೆ ಪ್ರಾಪರಾಗಿ ಏನೂ ಕೆಲಸ ಗೊತ್ತಿಲ್ಲ ಗೈಸ್. ಇನ್ನು ಏಜೆಂಟ್ ಹುಡುಕಿಲ್ಲ, ಏನೂ ಹುಡುಕಿಲ್ಲ. ಸೊ ಮಂಡೆಯಿಂದ ರಾಜಾಜಿನಗರ್ ಬ್ರ್ಯಾಂಚಲ್ಲಿ ಕಾಲ್ ರಿನೀವಲ್ ಆಗಿ ಅಲ್ಲಿ 45 ಡೇಸ್ ಅಂದರೆ ಟಿಲ್ ಸೆಪ್ಟೆಂಬರ್ 18th ಅಲ್ಲಿ ನೋಟಿಸ್ ಪೀರಿಯಡ್ನ ಸರ್ವ್ ಮಾಡಬೇಕು. ನೋಡಿ, ಯಾರಾದ್ರು ಡೈಮಂಡ್ಸು ಗೋಲ್ಡ್ ಎಲ್ಲ ಬೇಕಾದವ್ರು ಬಂದು ತೊಗೊಂಡೋಗಿ. ಓನ್ಲಿ ಡೈಮಂಡ್ಸ್ ಅಪ್ಪ, ನೋ ಗೋಲ್ಡ್, ಓನ್ಲಿ ಡೈಮಂಡ್ಸ್. ಓಕೆ ಗೈಸ್, ಇದ್ರ ಮೇಲೆ ಮಾತಾಡ್ಕೊಂಡು ಹೋದ್ರೂ ಕೂಡ ಏನೂ ಕೇಳಿಸಲ್ಲ ಬಿಕಾಸ್ ಆಫ್ ಟ್ರಾಫಿಕ್, ವೆಹಿಕಲ್ ಸೌಂಡ್ ಪೊಲ್ಯೂಷನ್. ಬೇಗ ಹೋಗ್ಬೇಕಿದೆ ಮನೆಗೆ. ಇಟ್ಸ್ ಆಲ್ರೆಡಿ 6:10 ಆ್ಯಕ್ಚುಲಿ 6:10. ಗೈಸ್ ಓವರ್ ಹೋಗ್ತಾ ಇದ್ದೀನಿ. ಲಾಸ್ಟ್ ಅಂದರೆ ಇವತ್ತೇ ಲಾಸ್ಟ್ ಆ್ಯಕ್ಚುಲಿ. ಇಲ್ಲಿ ಈ ಬ್ರ್ಯಾಂಚಿಗೆ ಬರೋದು ಇವತ್ತೇ ಲಾಸ್ಟು ಆಗೋಗಿದೆ. ಸೊ ಹೋಗಿಂತ ಮುಂಚೆ ನಮ್ಮ ಆಫೀಸ್ ನಿಯರ್ ಇರೋವಂಥ ಒಂದು ಪಾನಿಪುರಿ ಅಂಗಡಿ ಇದೆ, ಮಸಾಲೆ ಪುರಿ ತಿನ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನಾವು ಮಸಾಲೆ ನಮ್ಮ ಆಫೀಸಿಂದ ಜಸ್ಟ್ 300 ಮೀಟರ್ಸಲ್ಲಿ ಇದಿರೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಸೆಕೆಂಡ್ ಟೈಮ್ ತಿಂತಾ ಇರೋದು. ಅಂತೂ ಇಂತೂ ಸಿಕ್ಕಾಪಟ್ಟೆ ರೆಸ್ಟ್ನಲ್ಲಿ ನೂಕಲಾಡ್ಕೊಂಡು ತಳ್ಳಾಡ್ಕೊಂಡು ಫೈನಲಿ ಮೆಜೆಸ್ಟಿಕ್ ಬಂದೆ ಗೈಸ್. ವಿ ಅಂದರೆ ರಶ್ ಇತ್ತು ಇವತ್ತಂತೂ. ಮೆಟ್ರೋ ಬಸ್ ಹತ್ಕೊಂಡು ಗೋಯಿಂಗ್ ದೇವನಹಳ್ಳಿ ಕಡೆಗೆ ಗೈಸ್. ನಾವು ದಿ ಎಕ್ಸಾಕ್ಟ್ ಟೈಮ್ ಈಸ್ 8:50 ಸಮಥಿಂಗ್ ಏನೋ ಆಗಿದೆ. ಎಸ್ 8:50 ಏನಾಗಿದೆ ಗೈಸ್. ಎಕ್ಸಾಕ್ಟ್ ಇಷ್ಟೊತ್ತಾಗ್ಬಿಡುತ್ತೆ ಡೈಲಿ. ಬಟ್ ಹಿಂಗೇನಂದರೆ ನೆಕ್ಸ್ಟ್ ಮಂಡೇಯಿಂದ MG ರೋಡ್ಗೆ ಹೋಗೋಷ್ಟಿರಲ್ಲ. ಬಟ್ ಮಂಡೇ ಒಂದು ದಿವಸ MG ರೋಡ್ಗೆ ಹೋಗಬೇಕು ಬಿಕಾಸ್ ಕಂಪ್ನಿ ಕಡೆಯಿಂದ ಕೊಟ್ಟಿರೋವಂಥ ಲ್ಯಾಪ್ಟಾಪ್ ಆ್ಯಂಡ್ ಏನೇನಿದೆ ಅಸೆಸರೀಸು ಎಲ್ಲದನ್ನೇ ಎತ್ಕೊಳ್ಬೇಕು. ಬಟ್ ಇವತ್ತು ಆಲ್ರೆಡಿ ಒಂದು ಬ್ಯಾಗ್ ಇರೋದ್ರಿಂದ ಆ ಬ್ಯಾಗ್ ಎತ್ಕೊಳಕ್ಕೆ ಹೋಗಿಲ್ಲ. ಎರಡು ಲಗೇಜ್ ಈ ಬ್ಯಾಗಿನ ಎತ್ಕೊಂಬರೋಕ್ಕೆ ಸುಸ್ತಾಗತ್ತೀನಿ. ಆ ಬ್ಯಾಗ್ ಎಲ್ಲಿಂದ ಎತ್ಕೊಂಬರೋಣ ಗೈಸ್. ಬಂದೆ ಗೈಸ್. ನೋಡಿ, ಗಾಡಿ ಎತ್ಕೊಂಡು ಮನೆ ಕಡೆ ಹೋಯ್ತಾ ಇದ್ದೀನಿ ಗೈಸ್. ಬಜ್ಜಿ ವಾಸನೆ ಮಸ್ತಾಗಿ ಬರ್ತಾ ಇರುತ್ತೆ. ಗಾಡಿ ಸೇರಿಗೆ ಹಾಕಿ ಸರಿಯಾಗಿ ಒಂದು 4 ಮುದ್ದೆ ಬಜ್ಜಿ ತಿನ್ಕೊಳ್ಳೋಣ ಅನಿಸುತ್ತೆ. ಬೇಡಪ್ಪ, ಶ್ರಾವಣ ಬೇರೆ ಶುರು ಆಯ್ತಲ್ಲ, ಬೇಡ ಅಂತ ಕೂಡ ಅನಿಸುತ್ತೆ. ಬೆಳಿಗ್ಗೆ ಹೋಗ್ಬೇಕಾದ್ರೆ ಫ್ರೆಶ್ ಆಗಿರೋ ಊಟ, ಸಂಜೆ ಬರೋಷ್ಟೊತ್ತಿಗೆ ಈ ಟ್ರಾಫಿಕ್ಕು ಅದೇ ಆಫೀಸಲ್ಲಿ ಅಂಥದ್ದೇ ದಬಾಕಿಲ್ಲ ಇವತ್ತು. ಆದರೂ ಕೂಡ ಒಂಥರ ಟ್ರಾಫಿಕ್ಕೇ ಸಾಕಾಗ್ತದೆ. ಟ್ರಾಫಿಕ್ಕು ರೋಡು ಇಷ್ಟ ಆಗಲ್ಲ ನನಗೆ. ಥ್ಯಾಂಕ್ ಯು ಅಮ್ಮ. ಗೈಸ್ ಜಸ್ಟ್ ಮನೆಗೆ ಬಂದೆ. ಮನೆಗೆ ಬಂದು ನಮ್ಮಮ್ಮ ಸ್ಪೆಷಲ್ ಪಾಯಸ ಎಲ್ಲ ಮಾಡ್ಬಿಟ್ಟಿದ್ರು. ಏನೋ ಸ್ಪೆಷಲು? ನೀವು ಸಮಾಚಾರ ಹೇಳಪ್ಪ ರಾಜಾ, ಕೇಳೋಣ. ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ, ಬರೀ ಹುಡುಗಿರ್ ಫ್ಯಾನ್ಸು ನಿನಗೆ. ಯಾವ ಹುಡುಗಿ ಫ್ಯಾನ್ಸ್? ಹಾಗಾಗಿ ಗೈಸ್ ಆಲ್ರೆಡಿ ಒಂದು ಪಾಯಸ ಆಯಿತು. ಅಮ್ಮ ಥ್ಯಾಂಕ್ ಯು. ಓಹೋ ಸ್ಮೈಲು, ಓ ಸ್ಮೈಲು, ಓ ಓ ನನ್ನ ಡಾರ್ಲಿಂಗ್ ಅಪ್ಪ, ನನ್ನ ಡಾರ್ಲಿಂಗ್. ಕಾಫಿ ಆಗಿದ ತಕ್ಷಣ, ಕಾಫಿನ ಟೀನಾ? ಅಲ್ಲ ಸಾರಿ, ಜ್ಯೂಸ್ ಆಗಿದ ತಕ್ಷಣ ನಾನ್ ಮಾಡಿರೋ ಟೀ. ನೀನು ಮಾಡಿರೋ ಟೀನಾ? ನನಗೂ ನಾನು ಮಾಡಿರೋ. ನಾನು ಏನು ಸಕ್ಕತ್ತಾಗಿ ಮಾಡಿದೆ ಗೊತ್ತಾ ಈವ್ನಿಂಗು. ಕೇಳು ಅಮ್ಮಂಗೆ. ಅಮ್ಮನೇ 2 ಸತಿ ಹಾಕೊಂಡು ಕುಡಿದ್ಬಿಟ್ರು. ನಾನು ನಿನಗೂ ಇಕ್ಕಿದ್ದೆ. ಹೌದಾ? ಹೌದಮ್ಮ. ಅದರ ಅಮ್ಮ ಅಂತವ್ರಿಗೆ ಅಲ್ಲ ಮಾಡಿದ್ಲು, ಸ್ವಲ್ಪ ಇಕ್ಕಿದ್ಲು ನಿಮಗೆ. ಅದು ನಾನು ನೀನು ಭಾಳ ಸರಿ ಅವ ದೇವ್ರ ನಾನು ಹೇಳಿದ್ದಕ್ಕೆ ಅಮ್ಮ ಏನಂದ್ರೆ ಗೊತ್ತಾ ನೋಡಿ. ಅಂತಿನ ಬಂಗಾರ ನಮ್ಮಮ್ಮ ಹಂಗನ್ನ ಅಲ್ಲ ಇವನೇ. ಓಕೆ ಗೈಸ್, ಇನ್ನು ಮನೇಲಿ ಇನ್ನೂ ಏನೋ ಸ್ಪೆಷಲ್ ಮಾಡೋರು. ಅದೇನೋ ಮರ್ಗಿನ್ಸ್ ಪಲ್ಯ ನಮ್ಮ ಪಲ್ಯ. ನನ್ನ ಮಗ ತಿಂದು ಗಟ್ಮುಟ್ಟಾಗಿ ಮರತರ ಇಲ್ಲಿ ಅವ್ನ ಲೈಫಲ್ಲಿ ಕಳೀಲಿ. ಇದೇನು ಜರ್ನಿನೇ ಅವ್ನ ಲೈಫಲ್ಲಿ ಕಳೀಲಿ ಅಂತ.
ಎಲ್ಲ ಚಾನ್ಸ್. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸಿ ಯು ಇನ್ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸ್. ಬಾಯ್, ಸಿ ಯು, ಲವ್ ಯು ಆಲ್. ಟೀ ಕುಡೀರಿ, ಟೆನ್ಷನ್ ಫ್ರೀ ಆಗಿರಿ. ಬಾಯ್.